ಇನ್ನು ಮಧುಗಿರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮಿಡಿಗೇಶಿಯಲ್ಲಿ 25 ಕೋಟಿ ರೂಪಾಯಿ ವೆಚ್ಚದ ಹೊಸ ವಿದ್ಯುತ್ ಉಪಕೇಂದ್ರಕ್ಕೆ ಇಂದು ಚಾಲನೆಯನ್ನು ನೀಡಲಾಗಿರುವಂಥದ್ದು. ಗಡಿಭಾಗ ರೈತರ ಕನಸು ನನಸಾದ ಕ್ಷಣ ಇದಾಗಿರುವಂಥದ್ದು. ಕೆಎನ್ಆರ್ ಹೆಜ್ಜೆಯಿಂದ ಗ್ರಾಮೀಣ ಅಭಿವೃದ್ಧಿಗೆ ಇದೀಗ ವೇಗವನ್ನು ತಲುಪ್ತಾ ಇರುವಂಥದ್ದು. ಮಿಡಿಗೇಶಿ ಭಾಗಕ್ಕೆ ವಿದ್ಯುತ್ ಹಾಗೂ ಸಾರಿಗೆ ಬಲ ಇಂದು ಚಾಲನೆಯನ್ನು ನೀಡ್ತಾ ಇರುವಂಥದ್ದು. 396 ಕುಟುಂಬಗಳಿಗೆ ಹಕ್ಕುಪತ್ರ ವಿತರಣೆಯನ್ನು ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಗ್ರಾಮೀಣ ಜನತೆಗೆ ನಗರ ಸಾರಿಗೆ ಸೌಲಭ್ಯ ಶೀಘ್ರದಲ್ಲೇ ಒದಗಿಸುವಂತೆ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಕೆಎನ್ ರಾಜಣ್ಣ. ಇನ್ನು ಚಳ್ಳಕೆರೆ ಹಾಗೆ ಶಿರಾಭಾಗದ ಅಭಿವೃದ್ಧಿಗೆ ಹೊಸ ದಿಕ್ಕು ತೋಚಿದಂತಾಗಿರುವಂಥದ್ದು. ಬ್ರಹ್ಮದೇವರಹಳ್ಳಿಗೆ ವಿದ್ಯುತ್ ಶಕ್ತಿ ಸಂಜೀವಿನಿ ಹಾಗೆ ಮಧುಗಿರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮಿಡಿಗೇಶಿಯಲ್ಲಿ 25 ಕೋಟಿ ರೂಪಾಯಿ ವೆಚ್ಚದ ಹೊಸ ವಿದ್ಯುತ್ ಉಪಕರಣಕ್ಕೆ ಇಂದು ಚಾಲನೆಯನ್ನ ನೀಡಲಾಗಿದೆ. ಈ ಸಂದರ್ಭದಲ್ಲಿ ಕೆಎನ್ ರಾಜಣ್ಣ ಹಾಗೆ ಜಗದೀಶ್ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥದ್ದು. ಮಧುಗಿರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮಿಡಿಗೇಶಿ ಹೋಬಳಿ ಬ್ರಹ್ಮದೇವರಹಳ್ಳಿಯ ರೈತರ ಬಹುದಿನಗಳ ಬೇಡಿಕೆಯಾಗಿದ್ದಂತಹ ವಿದ್ಯುತ್ ಸ್ಥಾವರ ಇದೀಗ ಪರಿಪೂರ್ಣವಾಗಿದೆ. ಗಡಿಭಾಗದ ರೈತರು ಹಾಗೂ ಸಾರ್ವಜನಿಕರಿಂದ ಈ ಕಾರ್ಯಕ್ರಮಕ್ಕೆ ಅಭಿನಂದನೆ ಸಲ್ಲಿಸಲಾಗಿರುವಂಥದ್ದು. ಈಗಾಗಲೇ ಕೊಡಿಗೇನಹಳ್ಳಿ ಹಾಗೆ ಐಡಿಹಳ್ಳಿಯಲ್ಲಿ ವಿದ್ಯುತ್ ಸ್ಥಾವರದಿಂದ ಬಹಳ ಉಪಯೋಗ ಆಗಿದೆ ರೈತರಿಗೆ. 25 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಲಿದೆ. 66/11 ಕೆವಿ ವಿದ್ಯುತ್ ಉಪಕೇಂದ್ರ ಇದೀಗ ಸ್ಥಾಪನೆ ಆಗಿರುವಂಥದ್ದು. ಗುತ್ತಿಗೆದಾರರು ಹಾಗೂ ಅಧಿಕಾರಿಗಳಿಗೆ ಶೀಘ್ರ ಕಾಮಗಾರಿ ಮುಗಿಸುವಂತೆ ಸಲಹೆ ನೀಡಿದ್ದಾರೆ ಕೆಎನ್ ರಾಜಣ್ಣನವರು. ಇನ್ನು ಚಿತ್ರದುರ್ಗ ಹಾಗೆ ಚಳ್ಳಕೆರೆ ಶಿರಾ ವಿಭಾಗದಲ್ಲಿ ಡಿಪೋ ನಮ್ಮಲ್ಲಿ ಆಗಲಿದೆ. 6 ಕಿಲೋಮೀಟರ್ಗೆ ವ್ಯಾಪ್ತಿ ಸಂಚಾರಕ್ಕೆ ನಗರ ಸಾರಿಗೆಯನ್ನು ತರ್ತಾ ಇದ್ದೇವೆ ಅಂತ ಇದೀಗ ಕೆಎನ್ ರಾಜಣ್ಣ ಈ ಸಂದರ್ಭದಲ್ಲಿ ಈ ಬಗ್ಗೆ ಮಾತನಾಡಿರುವಂಥದ್ದು. ಹಾಗೆ ಲಕ್ಲಿಹಟ್ಟಿ, ಪಡಸಾಲಹಟ್ಟಿ, ಗೊಲ್ಲರಹಟ್ಟಿ ಭಾಗದವರಿಗೆ ಹಕ್ಕುಪತ್ರ ವಿತರಣೆಯನ್ನು ಮಾಡಲಾಗಿದೆ. ಈ ಕಾರ್ಯಕ್ರಮದಲ್ಲಿ 396 ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಿಸುವಂತಹ ಕೆಲಸವನ್ನು ಮಾಡಿದ್ದಾರೆ ಕೆಎನ್ ರಾಜಣ್ಣನವರು. ಇನ್ನು ವಿದ್ಯಾರ್ಥಿಗಳ ಹಾಗೆ ರೈತರ ಹಾಗೂ ಸಾರ್ವಜನಿಕರ ಬಹುದಿನಗಳ ಬೇಡಿಕೆ ಆಗಿದ್ದಂತಹ 66/11 ಕೆವಿ ವಿದ್ಯುತ್ ಉಪಕೇಂದ್ರದ ಶಂಕುಸ್ಥಾಪನೆ ನೆರವೇರಿಸಲಾಗಿದೆ. ಇದೇ ವೇಳೆ ಗುತ್ತಿಗೆದಾರರು ಹಾಗೂ ಅಧಿಕಾರಿಗಳಿಗೆ ಶೀಘ್ರವಾಗಿ ಕಾಮಗಾರಿಯನ್ನ ಮುಗಿಸಿ ಅಂತ ಸಾರ್ವಜನಿಕರಿಗೆ ಅನುಕೂಲ ಮಾಡಿಸಿಕೊಡುವಂತೆ ಸೂಚನೆಯನ್ನ ನೀಡಿದ್ದಾರೆ ಕೆಎನ್ ರಾಜಣ್ಣ. ಇನ್ನು ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ಗೊಟ್ಟೂರು ಶಿವಪ್ಪ ಹಾಗೆ ತಹಶೀಲ್ದಾರ್ ಶ್ರೀನಿವಾಸ್, ಎಡಿ ಧನಂಜಯ್, ಡಿಸಿಸಿ ಬ್ಯಾಂಕಿನ ಉಪಾಧ್ಯಕ್ಷರಾದ ಜೆಜೆ ರಾಜಣ್ಣ, ಕೆಪಿಸಿಸಿ ಸದಸ್ಯರಾದ ಮಲ್ಲಿಕಾರ್ಜುನಯ್ಯ ಹಾಗೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಚಂದ್ರಶೇಖರ್ ಗೌಡ, ನಿರ್ದೇಶಕರಾದ ನಾಗೇಶ್ ಬಾಬು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಎನ್ ಗೋಪಾಲಯ್ಯ ಹಾಗೆ ಇಂಜಿನಿಯರ್ ಜಗದೀಶ್ ಸಯ್ಯದ್, ಎಂ ನಾಯಕ್, ಗುತ್ತಿಗೆದಾರರಾದ ಮಹಲಿಂಗಪ್ಪ ಹಾಗೂ ಮುಖಂಡರು ಹಾಗೆ ಅಧಿಕಾರಿಗಳು, ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥದ್ದು. ಈ ಬಗ್ಗೆ ಕೆಎನ್ ರಾಜಣ್ಣನವರು ಮಾತನಾಡಿದ್ದಾರೆ. ಹಾಗೆ ಜಗದೀಶ್ ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ದಾರೆ ನೋಡೋಣ. 23 ಓಟು ಬಹುಮತ ಕೊಟ್ಬಿಟ್ರಿ, ಎಲ್ಲ ಸಿಟ್ಟೊಳಗ ಹಾಕ್ಬಿಟ್ರು. ಅಂದ್ರೆ ನಾನು ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಯಾರನ್ನು ಟೀಕೆ ಮಾಡಕ್ಕೆ ಮನಸ್ಸು ನೋಯಿಸಕ್ಕಲ್ಲ ಹೇಳೋದು. ನಮ್ ಜನ ಎಷ್ಟು ಮುಗ್ಧತೆ ಇರ್ತಾರೆ, ಎಷ್ಟು ಪ್ರಾಮಾಣಿಕರು ಇರ್ತಾರೆ, ಯಾವತ್ತೂ ಕೂಡ ಮೋಸ ಮಾಡೋರಲ್ಲ, ಸುಳ್ಳು ಹೇಳೋರಲ್ಲ. ವಿಶೇಷವಾಗಿ ಬಡವರು ಅವ್ರ ಹತ್ರ ಯಾವತ್ತೂ ಕೂಡ ಸುಳ್ಳು ಮೋಸ ಗೊತ್ತೇ ಇಲ್ಲ. ಅವ್ರಿಗೆ ಸುಳ್ಳು ಮೋಸ ಏನ ಮಾಡಿದ್ರೆ ನೋಡಿ ನಮ್ಮಂತ ಬಿಡಿಬಿಟ್ಟಾರೆ. ಹೌದಲ್ವಾ ಹೇಳಿ. ಆದ್ರಿಂದ ನೀವೆಲ್ಲರೂ ಕೂಡ ನಿಮ್ಮ ಜೀವನ ಉತ್ತಮವಾಗಿ ನಡೆಸುವಂತವಾಗಬೇಕು. ನಿಮ್ಮ ಮಕ್ಕಳು ವಿದ್ಯಾವಂತರಾಗಬೇಕು. ನೀವು ಕೂಡ ಸಮಾಜದಲ್ಲಿ ಸ್ವಾಭಿಮಾನದಿಂದ ಬದುಕುವಂತ ಕಾಲ ಸೃಷ್ಟಿ ಮಾಡ್ಕೋಬೇಕು. ನೀವು ಸೃಷ್ಟಿ ಮಾಡ್ತಕ್ಕಂಥ ಪ್ರಯತ್ನಕ್ಕೆ ಸರ್ಕಾರ ನಿಮ್ ಪರವಾಗಿದೆ. ಈಗೆಲ್ಲ ಬಂದು ಸುಳ್ಳು ಬಳ್ಳು ಭಾಷಣ ಹೊಡಿತಾ ಅವರೆಲ್ಲ ಟಿವಿ ನೋಡ್ತಾ ಇದ್ರೆಲ್ಲ. ಪೇಪರ್ ಅಂತ ಯಾರು ಓದಲ್ಲ ಹುಡುಗರೀಗ. ಎಲ್ಲ ಟಿವಿ, ಮೊಬೈಲು, ವಾಟ್ಸಪ್, ಸೋಷಿಯಲ್ ಮೀಡಿಯಾ ಹಿಡ್ಕೊಂಡ್ಬಿಟ್ಟವ್ರೆ. ಈಗೆಲ್ಲ ದೊಡ್ಡವ್ರಿಗಿನ್ನ ಹುಡುಗರೇ ಜಾಸ್ತಿ ಚುರುಕು ಸೋಷಿಯಲ್ ಮೀಡಿಯಾದಲ್ಲಿ. ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಬಂದಿದೆ, ಸತ್ಯನೂ ಬರ್ತದೆ, ಎರಡೂ ಬರ್ತಾರೆ. ಆದ್ರೆ ನೀವು ಮನೆ ಬಾಯಿಂದ ಬಾಯಿಗೆ ಕೂತಾಗ ಮಾಡಿದಾಗ ನೋಡಪ್ಪ ನಮ್ಗೆ ಇಂಥ ಊರು, ನಮ್ಗೆ ಇಂತಿಂತ ಅನುಕೂಲ ಇಂತಿಂತ ಕಡೆಯಿಂದ ಆಗಿದೆ, ನಾವೆಲ್ಲ ಹಿಂಗಿರ್ಬೇಕು ಅನ್ನೋದನ್ನು ನೀವು ಮಾತಾಡ್ಕೋಬೇಕೆಲ್ಲ. ಯಾರು ಹಳ್ಳಿ ಜನ ಇರ್ತಾರೆ ಅವ್ರುಗಳು ಪರಸ್ಪರ ಮಾತಾಡ್ಕೊಂಡು ನೀವು ಒಂದು ಉತ್ತಮವಾದಂತಹ ಅಭಿಪ್ರಾಯ ಮೂಡಿಸ್ಕೊಂಡು ಇರಬೇಕು. ಆಗ ನಿಮಗೂ ಒಳ್ಳೇದು, ದೇಶಕ್ಕೂ ಒಳ್ಳೇದು. ಇಲ್ಲಿನ ಸುಳ್ಳು ಹೇಳೋರು ಹಿಂದೆ ಎಲ್ಲ ಬಂದು ಸುಳ್ಳು ಹೇಳಿ ಎಲ್ಲ
ತಗೊಂಡು ಗೆದ್ದು ಪದ್ದು ಎಲ್ಲ ಹೊಡೆಗೆ ಬಿಟ್ಟು ಒಬ್ರು ಪತ್ತೆನೇ ಇಲ್ಲ ಅವ್ರೇನೋ ಸಿಗ್ತಾರ ನೋಡಿದಿರ ಹೋಗ್ಲಿ. ಅವ್ರ MLAಗಳು ಇದ್ದಾಗಲೇ ಅವ್ರು ನೋಡಿಲ್ಲ, ಇನ್ನು ಈಗಿನಲ್ಲಿ ನೋಡಕ್ಕಾಗ್ತದೆ ನೀವು. ಅದರಿಂದ ನಾನು ಟೀಕೆ ಮಾಡ್ತಾನೆ ಅಂತಕ್ಕಂಥದ್ದಲ್ಲ, ವಾಸ್ತವಾಂಶಗಳನ್ನ ನಾನು ಹೇಳಲಿಕ್ಕೆ ಬಯಸಿದ್ದೀನಿ. ಯಾಕೆಂದ್ರೆ ಬ್ರಹ್ಮದೇವರಹಳ್ಳಿಯಿಂದ ಎಲ್ಲಾ ಕಾಲದಲ್ಲೂ ನನ್ಗೆ ಓಟ್ ಹಾಕಿ. ಏಕೆಂತಂದ್ರೆ ನಮ್ಮ ಬೆಸ್ಕಾಂನ ಧ್ಯೇಯ ಮತ್ತು ಗುರಿಯಾದಂತ ಸಮರ್ಪಕ ವಿದ್ಯುತ್ ಮತ್ತು ಗುಣಮಟ್ಟದ ವಿದ್ಯುತ್ ನೀಡಲಿಕ್ಕೆ ಇದು ಬಹಳ ಅತ್ಯವಶ್ಯಕವಾಗಿತ್ತು. ಹಾಗಾಗಿ ನಮ್ಮ ಒಂದು ಮಧುಗಿರಿ ವಿಭಾಗಕ್ಕೆ ಏನು ಒಂದು ಕಟ್ಟಡದ ಕೊರತೆ ಇತ್ತು ವಿಭಾಗ ಕಚೇರಿಗೆ, ಅದನ್ನು ಮಾನ್ಯ ಶಾಸಕರು ಆಯ್ಕೆಯಾದ ಕೂಡಲೇ ಮಾನ್ಯ ಮುಖ್ಯಮಂತ್ರಿಯವರ ಒಂದು ಅನುಮೋದನೆ ಪಡೆದು ಸುಮಾರು 8 ಕೋಟಿ ವೆಚ್ಚದ ಒಂದು ವಿಭಾಗ ಕಚೇರಿ ಮಂಜೂರಾತಿ ಮಾಡಿಸಿ ಈ ಒಂದು 4 ತಾಲೂಕುಗಳಿಗೆ ಅನುಕೂಲ ಆಗೋ ರೀತಿ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಕಳೆದ 2 ತಿಂಗಳ ಹಿಂದೆ ನಮ್ಮ ಕೊಡಗಿನಲ್ಲಿ ಉಪವಿಭಾಗಕ್ಕೂ ಕೂಡ ಒಂದು ಉಪವಿಭಾಗ ಕಚೇರಿನ ಮಂಜೂರು ಮಾಡಿಸ್ಕೊಟ್ಟಿದ್ದಾರೆ. ಎಲ್ಲ ರೀತಿಯ ಒಂದು ಬೆಳವಣಿಗೆಗೆ ಬಹಳ ನಮಗೆ ಸಹಕಾರ ನೀಡ್ತಾ ಈ